ಇವತ್ತು ತಿರಂಗ ಯಾತ್ರೆ ಮಾಡುತ್ತಿರೋ ಉದ್ದೇಶ ಏನಂದರೆ, ಪಹಲ್ಗಾಮ್ನಲ್ಲಿ 26 ಜನ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮ ಕಿತ್ತು ಆ ಹೆಣ್ಣು ಮಗಳ ಬಳೆ ಒಡೆದು ಹೂವನ್ನು ಕಿತ್ತ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟ ನಮ್ಮ ಯೋಧರಿಗೂ ಹಾಗೂ ಮೋದಿಜಿಯವರಿಗೂ ಧನ್ಯವಾದ ತಿಳಿಸಿ ನಿಮ್ಮ ಜೊತೆ ನಾವಿದ್ದೀವಿ ಎಂದು ಹೇಳಲು ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಸಿರಾ ನಗರದಲ್ಲಿ ಬಹಳ ಖುಷಿಯಾದ ದಿನ. ಇದಕ್ಕೆ ಕಾರಣ ನಮ್ಮ ಭಾರತಾಂಬೆ ಮಾತೆಯ ಮಡಿಲಲ್ಲಿ ಹುಟ್ಟಿ ನಾವೆಲ್ಲ ಭಾರತ ಮಾತೆಗೆ ಯಾವತ್ತಾದರೂ ತೊಂದರೆ ಆದರೆ ಆ ತೊಂದರೆನ ನಿಭಾಯಿಸೋದಕ್ಕೆ ನಮ್ಮ ನಾಗರಿಕರು ಜೊತೆಗೆ ಸೈನಿಕರು, ಮಾಜಿ ಸೈನಿಕರು ಯಾವಾಗಲೂ ನಾವು ರೆಡಿ ಇರ್ತೀವಿ, ದೇಶಕ್ಕೋಸ್ಕರ ಹೋರಾಡ್ತೀವಿ ಅಂಥೇಳಿ ಹಿಂದೆ ನಡೆದಂಥ ಘಟನೆಗಳನ್ನು ಸೈನಿಕರು ವೀರಾವೇಶದಿಂದ ಹೋರಾಡಿ ನಮ್ಮ ಪಾಕಿಸ್ತಾನದ ಸೈನ್ಯವನ್ನು ಹಿಮ್ಮೆಟ್ಟಿರಿಸೋದಕ್ಕೆ ನಮಗೆಲ್ಲ ಖುಷಿಗೆ ದಿನ. ಅದಕ್ಕೆ ಭಾರತೀಯ ನಾವೆಲ್ಲರೂ ನಾಗರಿಕರು ಮತ್ತು ಸೈನಿಕರು ಎಲ್ಲರೂ ಸೇರಿ ನಮ್ಮ ಭಾರತೀಯ ಸೈನಿಕರಿಗೆ ನಾವು ಬಲವಾಗಿ ನಿಂತಿರ್ತೀವಿ, ನಿಮಗೆ ಸಪೋರ್ಟ್ ಕೊಡ್ತೀವಿ, ನಮ್ಮ ರಾಷ್ಟ್ರದ ಧ್ವಜವನ್ನು ಎತ್ತಿ ಹಾರಿಸೋದಕ್ಕೆ ನಾವೆಲ್ಲ ಪಣ ತೊಡ್ತೀವಿ ಅಂತ ಈ ಮೂಲಕ ನಾನು ಮಾಜಿ ಸೈನಿಕರ ಪರವಾಗಿ ನಾನು ಆ ಒಂದು ವಿನಂದನೆಯನ್ನು ಸಲ್ಲಿಸ್ತೀನಿ.